ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. 2024ನೇ ಸಾಲಿನ ಬೇಲೂರು ಓಪನ್ 5ನೇ ರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಸಾಗರದ ಶಿಯಾನ್ ಪಂಚಪ್ಪ ನೇತೃತ್ವದ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನ ಮಕ್ಕಳಿಗೆ ವಿವಿಧ ವಿಭಾಗಗಳಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ಗೆಲುವಿನ ಮೂಲಕ ಲಭ್ಯವಾಗಿದ್ದು, ಇಂದು ಸಾಗರದ ಕರಾಟೆ ಇನ್ಸ್ಟಿಟ್ಯೂಟ್ನಲ್ಲಿ ಮಕ್ಕಳಿಗೆ ಅಭಿನಂದನೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳು ಮತ್ತು ಪೋಷಕರು ತಮ್ಮ ಅನಿಸಿಕೆಯನ್ನು ಸ್ವಾಭಿಮಾನಿ ನ್ಯೂಸ್ನೊಂದಿಗೆ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪ್ರತೀಕ್ಷಾ, ಕಿರಣ್, ಕಾರ್ತಿಕ್, ವಿನೋದ್, ರಾಘವೇಂದ್ರ, ಹರೀಶ್, ಶ್ರೀನಾಥ್ ಮುಂತಾದವರಿದ್ದರು. Fight down. Raghav. ಪಟಾಮಿಯಲ್ಲಿ ಕೂತಿರುವಂತಹ ಗಮನಕ್ಕೆ ದಯವಿಟ್ಟು ಶೀಟ್ಗಳು ತಂದಾಗ ಅದರಲ್ಲಿ ಸೀಲ್ ಇದ್ದರೆ ಅಂಥವನ್ನು ಮಾತ್ರ ಆಡಿಸ್ಬೇಕು, ಮತ್ತು ಸ್ಟಿಕ್ಕರ್ ಇದ್ದರೆ ಮಾತ್ರ ಆಡಿಸ್ಬೇಕು. ಬೇರೆ ಯಾವುದೇ ಚಾಂಪಿಯನ್ಶಿಪ್ಪಿನಲ್ಲಿ ಡಿಸೆಂಬರ್ 15ನೇ ತಾರೀಕು ಈ ಕ್ರೀಡಾಕೂಟ ನಡೆದಿತ್ತು. ಇದರಲ್ಲಿ ನಮ್ಮ ಶಿಯಾನ್ ಪಂಚಪ್ಪ ಇವರ ನೇತೃತ್ವದ ಸಾಗರ ಕರಾಟೆ ಇನ್ಸ್ಟಿಟ್ಯೂಟಿನ ಎಲ್ಲ ವಿದ್ಯಾರ್ಥಿಗಳು ಕಟ ಮತ್ತು ಕುಮಟ ಈ ವಿಭಾಗದಲ್ಲಿ 30ಕ್ಕೂ ಹೆಚ್ಚಿನ ಪದಕಗಳನ್ನು ಪಡೆದು ನಮ್ಮ ಸಾಗರ ತಾಲೂಕಿಗೆ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ತರಬೇತಿಯನ್ನು ನೀಡಿದಂತಹ ನಮ್ಮ ಸಾಗರ ಕರಾಟೆ ಇನ್ಸ್ಟಿಟ್ಯೂಟಿನ ಮುಖ್ಯ ತರಬೇತಿದಾರರಾದ ಶಿಯಾನ್ ಪಂಚಪ್ಪ ಸರ್ ಇವರಿಗೂ ಕೂಡ ನಮ್ಮ ಸಾಗರ ತಾಲೂಕಿನ ಎಲ್ಲ ಕರಾಟೆ ಅಸೋಸಿಯೇಷನ್ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ರೆಡಿ. ಮೊನ್ನೆ ಬೇಲೂರಿನಲ್ಲಿ ನಡೆದಂತಹ ನಮ್ಮ ಪಂಚಪ್ಪ ಸರ್ ಅವರ ಈ ಸಾಗರ ಕರಾಟೆ ತಂಡವು ಬೇಲೂರಿನೋಗಿ ಎಲ್ಲ ಮಕ್ಕಳು, ಸಾಧಾರಣವಾಗಿ ಎಲ್ಲ ಮಕ್ಕಳುಗಳು ಪ್ರಥಮ ಮತ್ತು ದ್ವಿತೀಯ ಭವನಗಳನ್ನು, ಹೆಚ್ಚಾಗಿ ಪ್ರಥಮ ಭವನಗಳನ್ನು ಪಡೆದಿರುತ್ತಾರೆ. ಇದರಿಂದ ಈ ಕರಾಟೆ ಅಸೋಸಿಯೇಷನ್ನ ಈ ನಮ್ಮ ಪಂಚಪ್ಪ ಸರ್ರಿಗೆ, ಈ ತರಬೇತಿದಾರರಿಗೆ, ಈ ಮುಖ್ಯವಾಗಿ ಅಲ್ಲಿಗೆ ಹೋಗಿ ನಾವು ಈ ಜೈಗಳಿಸಿ ಬೆಳೆಯಲು ಸಹಾಯ ಮಾಡಿದಂಥ ನಮ್ಮ ಪೋಷಕರಿಗೂ ಹಾಗೂ ಪಂಚಪ್ಪ ಸರ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರಮವಹಿಸಿ ಕಷ್ಟಪಟ್ಟು ಈ ಕರಾಟೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಇದರಲ್ಲೂ ಕಟ ಮತ್ತು ಕುಮತಿ ಭಾಗದಲ್ಲೂ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಮಕ್ಕಳಿಗೂ ನಾನು ಈ ಪರವಾಗಿ ಅಭಿನಂದನೆಗಳನ್ನು. ಕಾಂಪಿಟೇಷನಲ್ಲಿ ನಡೆದ ಸ್ಪರ್ಧೆಯನ್ನು ಎಲ್ಲ ಮಕ್ಕಳು ಭಾಗವಹಿಸಿ ಗೆದ್ದು ಬಂದಿದ್ದಾರೆ. ಇದಕ್ಕಾಗಿ ಸಹಕರಿಸಿದ ಪಂಚಪ್ಪನವರಿಗೆ ಧನ್ಯವಾದಗಳು ಮತ್ತು ಪೋಷಕರಿಗೆ ಧನ್ಯವಾದಗಳು. ಮೊನ್ನೆ ಬೇಲೂರಿನಲ್ಲಿ ನಡೆದ ಕರಾಟೆ ಕಾಂಪಿಟೇಷನ್ನಲ್ಲಿ ಇದು ನನ್ನ ಮೊದಲನೇ ಕಾಂಪಿಟೇಷನ್. ಅದರಲ್ಲಿ ನಾನು ಕಟ ಮತ್ತು ಕುಮತೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದೇನೆ. ಇದಕ್ಕಾಗಿ ನನಗೆ ತರಬೇತಿ ನೀಡಿದ ಪಂಚಪ್ಪ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
ಮೊನ್ನೆ ನಡೆದಂಥ ಬೇಲೂರು ಕಾಂಪಿಟೇಷನಲ್ಲಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ ಅದು ಬೇರೆ ನನ್ನ ಫಸ್ಟ್ ಕಾಂಪಿಟೇಷನ್ ಆಗಿತ್ತು. ಅದರಲ್ಲಿ ನಾನು ಕುಮತಿಯಲ್ಲಿ ಫಸ್ಟ್ ಬಂದೆ, ಕಟ್ಟದಲ್ಲಿ ಸೆಕೆಂಡ್ ಬಂದೆ. ಅದಕ್ಕೆ ನನಗೆ ತರಬೇತಿ ಕೊಟ್ಟೋದಕ್ಕೆ ಮಂಚಪ್ಪ ಸರ್ರಿಗೆ ಥ್ಯಾಂಕ್ ಯು.